ಹರಿ ಕೊಂದಿದ್ದಾನೆ, ಹರಿ ಕೊಂದಿದ್ದಾನೆ, ಹೀಗೆ ಪ್ರಸಿದ್ಧಿ ಉಂಟು. ತಮ್ಮ, ನನ್ನ ತಮ್ಮನಾಗಿ ಲೋಕೋದ್ಧಾರದ ಕೃಷ್ಣನಾಗಿ ಬಂಧು ಜನರ ಉದ್ಧಾರದ ಸಂಕಲ್ಪವನ್ನು ತೊಟ್ಟ ಬಲರಾಮನ ತಮ್ಮನಾಗಿ ನೀನು ಪ್ರಾಮಾಣಿಕವಾಗಿ ನೀನು ಈ ಕೆಲಸ ಮಾಡಲಿಲ್ಲ ಅಂತಾದರೆ ಇಲ್ಲಿಗೆ ಮುಗಿಯುವುದಿಲ್ಲ. ಬಲರಾಮನ ಮನಸ್ಸನ್ನು ಸಂತೈಸಿದಲ್ಲಿಗೆ ಕೆಲಸ ಮುಗಿಯುವುದಿಲ್ಲ ತಮ್ಮ. ಪ್ರಪಂಚ ನಂಬಿದಂತಹ ಮಿಥ್ಯವಾದ ಸತ್ಯವನ್ನ ದೂರ ಮಾಡಬೇಕು, ಸತ್ಯ ದರ್ಶನ ಮಾಡಬೇಕು ಅಂತಾದ್ರೆ ನೀನೀಗಲೇ ಪ್ರಯತ್ನಶೀಲನಾಗಿ ಹೋದ. ಪ್ರಸೇನ ಏನಾದ, ಮಣಿ ಏನಾಯ್ತು, ಇಷ್ಟನ್ನು ಹುಡುಕಿ ಬರಬೇಕು. ಪ್ರೀತಿಯೊಳು ಬಲಭದ್ರಗೊಂದಿಸಿ, ಪ್ರೀತಿಯೊಳು ಬಲಭದ್ರಗೊಂದಿಸಿ, ಮಾತುಳಾಂತಕನೆಂದ ಮಾತುಳಾಂತಕನೆಂದ ಅಗ್ರಜಾಯ ಭೂತಳದಲ್ಲೆಲ್ಲಿರಲಿ ಸತ್ರಾಜಿತನ ಸಹಭವನ ಈತದು ಕ್ಷಣ ವೈದುಯೋ, ಸತ್ರಾಜಿತನ ಸಹಭವನ ಈತದು ಕ್ಷಣ ವೈದಿ ಜೀವದುಳಾತನಿರೆ ಕರೆದಹೇನು, ಜೀವದುಳ್ ಆತನಿರೆ ಕರೆದಹೇನು, ಅಳಿದಿರೆ ರೀತಿಯರಿದೈದಂದು ಭಿನ್ನ ಮಾಡ್ಬೇ. ಭಾವಿಸಿರಲಿಲ್ಲ. ನೀನೇ ಭಾವಿಸಿರಲಿಲ್ಲ ಅಂತ ಆದ್ರೆ ಅಣ್ಣನಾಗಿ ನಾನೇನು ಹೇಳಿ ಕೃಷ್ಣ. ಎಷ್ಟೇ ಆಗಲಿ ಪ್ರಸೇನನ ಕುರಿತಾಗಿ ಸಮಗ್ರವಾಗಿ ವಿಚಾರಿಸಿ ನಿನಗೆ ತಿಳಿಸುವವನಿದ್ದೇನೆ. ನನ್ನನ್ನು ಹರಸಿಕೊಂಡು ಸತ್ಯ ದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಾದ್ರೆ ಜನಾಂಗೋದ್ಧಾರದ ನನ್ನ ಸಂಕಲ್ಪವೂ ಈಡೇರ್ತದೆ, ಸಮಷ್ಟಿಯಲ್ಲಿ ಲೋಕೋದ್ಧಾರದ ನಿನ್ನ ಸಂಕಲ್ಪವೂ ಈಡೇರ್ತದೆ. ಆದಷ್ಟು ಬೇಗ ಈ ಸಂದರ್ಭದಲ್ಲಿ ನಾನು ಕಾಲಕ್ಕೆ ಶರಣಾಗಲೇಬೇಕು. ಚತುರ್ಥಿಯ ಚಂದ್ರಮನ ದರ್ಶನದಿಂದ ಅಪವಾದ ತಪ್ಪುವುದಿಲ್ಲ ಎಂಬುದಕ್ಕೆ ಇದೇ ಜ್ವಲಂತ ನಿದರ್ಶನ. ಅದಕ್ಕಾಗಿ ಮೊದಲಿಗೆ ಗಣೇಶನನ್ನು ವಂದಿಸಿ ಯಾದವರ ಸೇನೆಯನ್ನು ಕೂಡಿ ಪ್ರಸೇನ ತೆರಳಿದ ಕಾಡಿನತ್ತ ತೆರಳುತ್ತೇನೆ. ಮುಂದೆ ಬಂದಿದ್ದೇನೆ. ಇದೇನಿದು ಪ್ರಸೇನನ ಕಳೇಬರ? ಇದು ಹೇಗೆ ಸಾಧ್ಯ? ಓ, ಇಲ್ಲಿ ಸಿಂಹದ ಹೆಜ್ಜೆ ಗುರುತು ಕಾಣಿಸುತ್ತಾ ಇದೆ. ಬಹುಶಃ ಸಿಂಹವೊಂದು ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹರಿಸಿಕೊಂಡು ಹೋಗಿರಬೇಕು. ಅದಕ್ಕಾಗಿ ಇದರ ಹೆಜ್ಜೆ ಗುರುತನ್ನು ಅನುಸರಿಸುತ್ತಾ ಮುಂದೆ ಬಂದಿದ್ದೇನೆ. ಇದೇನಿದು ಸಿಂಹದ ಸಾವು? ಇದು ಹೇಗಾಯಿತು? ಯಾರಿಂದಾಯಿತು? ಓ, ಅಲ್ಲಿ ಬಲ್ಲೂಕನ ಹೆಜ್ಜೆ ಗುರುತು ತೋರುತ್ತಾ ಇದೆ. ಬಹುಶಃ ಮಣಿ ಬಲ್ಲೂಕನ ಬಳಿಯೇ ಇರಬಹುದು. ಅದಕ್ಕಾಗಿ ಅದರ ಹೆಜ್ಜೆ ಗುರುತನ್ನು ಅನುಸರಿಸುತ್ತಾ ಮುಂದೆ ನಡೆಯುತ್ತೇನೆ.
ಮಾಡುತ್ತೇನೆ. ಇದೇನು ಆಶ್ಚರ್ಯ! ಕತ್ತಲೆಯಾಗಿರಬೇಕಾಗಿದ್ದ ಈ ಗುಹೆಯೊಳಗೆ ಇಷ್ಟೊಂದು ಪ್ರಭೆಯಲ್ಲಿಂದ ಬಂತು? ಹಾ, ಅಲ್ಲಿ 3 ರತ್ನಗಳು ಕಂಗೊಳಿಸುತ್ತಿವೆ. ಒಂದು ತೊಟ್ಟಿಲಲ್ಲಿ ಮಲಗಿರುವ ಬಾಲರತ್ನ, ಇನ್ನೊಂದು ತೊಟ್ಟಿಲ ಹುರಿಗೆ ಕಟ್ಟಿರುವಂತಹ ಶವಂತಕ ರತ್ನ, ಮಗದೊಂದು ತೊಟ್ಟಿಲನ್ನು ತೂಗುತ್ತಿರುವ ಕನ್ಯಾರತ್ನ. ಆಹಾ, ಇವಳ ಸೌಂದರ್ಯವೇ! ಗಿರಿಜರಮೆ ವಾಣಿಯರ ಚೆಲುವಿಕೆಗೆ ಗಿರಿಜೆ ರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ ಚೆಲುವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿಯೇ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಗೆ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಗೆ ಬೆರಗಾಗಿ 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 ಹರಿಯೊಂದು ಶಿಲೆಯ ಮರೆಯಾಗಿರಲು ಹರಿಯೊಂದು ಶಿಲೆಯ ಮರೆಯಾಗಿರಲು ತೊಟ್ಟಿಲಿಗೆ ಬಂಧಿಸಿದ್ದೇನೆ. ಇದನ್ನು ನೋಡುತ್ತಾ ಆಟವಾದು ಕಂದ, ಆಟವಾಡು, ಮಲಗು ಮಲಗು. ಎಲ್ಲವೂ ನನ್ನೆಣಿಕೆಯಂತೆಯೇ ಆಗಿದೆ. ಆದರೆ ಇಲ್ಲಿಯ ಒಡೆಯ ಮಾತ್ರ ತೋರುತ್ತಿಲ್ಲ. ಅವನು ಎಲ್ಲಿದ್ದರೂ ಬರಲೇಬೇಕು. ಅದಕ್ಕಾಗಿ ಕರದಲ್ಲಿರುವ ಪಾಂಚಜನ್ಯವನ್ನು ಊದಿ ಬಿಡುತ್ತೇನೆ. ಗುಹೆಯೋ
ರಾಜನಾದ ಕಾರಣದ ಮೌನವನ್ನ ಭಗ್ನಗೊಳಿಸಿ ಹ ಅಶಾಂತಿಯನ್ನ ಹ ನಿರ್ಮಿಸಿದವ ಯಾರು ಎಂದು ವೀಕ್ಷಿಸಿದರೆ ಹೋರ ಹುಡುಗ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡು. ಹ ಯಾರು ನೀನು? ನಿನ್ನ ಹೊಡೆದ ಬಡದ ಮಾತಾ ಪಿತೃಗಳು ಯಾರು? ಹೆಸರೇನು? ಏಕೆ ಬಂದೆ? ತಟ್ಟನಾಮಗಳು ನನ್ನ ವಿಚಾರವು ಕೇಳಯ್ಯ. ವಸುದೇವನಾತ್ಮ ಭವನು ವಸುದೇವನಾತ್ಮ ಭವನು ವಸುದೇವನಾತ್ಮ ಭವನು ದ್ವಾರಕೆಯುಳ್ ವಸತಿಯೋ ಗೈದೀರ್ಬೆನೋ ದ್ವಾರಕೆಯುಳ್ ವಸತಿಯೋ ಗೈದೀರ್ಬೆನೋ ಹೆಸರು ಕೇಳನ್ನ ಜಗದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದಿ ಅಯ್ಯ ವಸುದೇವ ದೇವಕಿಯರ ಕಂದ ನಾನು. ಹೆಸರು? ದ್ವಾರಕೆ ನನ್ನ ವಾಸಸ್ಥಾನ. ಕೃಷ್ಣ ಎಂದು ನನ್ನನ್ನು ಕರೆಯುತ್ತಾರೆ. ಹ ದ್ವಾರಕೆಯ ಪೋರ ಕೃಷ್ಣ ದ್ವಾರಕೆಯ ನಾಡನ್ನ ಬಿಟ್ಟು ಹ ನೆಮ್ಮದಿಯ ತಾಳವಾದ ಈ ಕಾಡನ್ನ ಸೇರಿ ಹ ಕರ್ಕಶ ಧ್ವನಿತರಂಗವನ್ನ ಸೃಷ್ಟಿಸಿ ನನ್ನ ಮುದ್ದು ಕೋರಿಯನ್ನ ಆಕೆಯ ಹೃದಯಕ್ಕೆ ಮನಸ್ಸಿಗೆ ಕಾಸಿಯನ್ನುಂಟು ಮಾಡಿದೆಯಲ್ಲ, ಹ ಯಾಕೆ ಹೇಳಬೇಕು? ಇಲ್ಲಿಯವರೆಗೆ ಬರಲು ಉದ್ದೇಶವಿದೆ. ಏನು? ನೀನು ಕದ್ದು ತಂದಿದ್ದೀಯಲ್ಲ, ಆ ಮಣಿಯನ್ನು ಕೊಂಡೊಯ್ಯಲು ಬಂದಿದ್ದೇನೆ. ಮಣಿ ನನಗೆ ನೀಡು. ಏನು? ತೆರಳುತ್ತೇನೆ. ಕದ್ದು ತಂದದ್ದ ಮಣಿ? ಮತ್ತೆ ಕದ್ದು ತಂದದ್ದು ಎಲ್ಲ ಬಾಹು ವಿಕ್ರಮಗಳು ಎಲ್ಲ ಬಾಹು ವಿಕ್ರಮಗಳು ಎಲ್ಲ ಬಾಹು ವಿಕ್ರಮಗಳು ಎಲ್ಲ ಬಾಹು ವಿಕ್ರಮಗಳು ಹರಿಯಕ್ಷಣನು ಮಡುಹಿಸೆ ಮುತ್ತಗದ ಬಳಿಯನ್ನು ನೋಡುತ್ತಿದ್ದೆನು. ಇನ್ನೊಮ್ಮೆ ಬೊಗಳಿದರೆ ಎಚ್ಚರ. ಕದ್ದು ತಂದದ್ದಲ್ಲ, ಮತ್ತೆ ಪವಿತ್ರವಾದ ಹ ಆ ಮಣಿಯನ್ನ ಅಪೇಕ್ಷಿಸಿ ಬಂದ ಹ ಹೇ ಕಳ್ಳ. ಸ್ವಾಭಿಮಾನದ ನಾನು ಓಹೋ ಇನ್ನೊಬ್ಬರ ವಸ್ತುವನ್ನ ಹ ಬೇರೆ ಪಡೆಯುವ ಜಾಯಮಾನು ನನ್ನದ್ದಲ್ಲ. ಹ್ಮ್ ಕಳ್ಳರಂತೆ ಅಪಹರಿಸುವ ಸ್ವಭಾವದವನು ನಾನಲ್ಲ. ಹ ಏನಿದ್ದರೂ ಸ್ವಾರ್ಜಿತ ಓಹೋ ತೋಳ್ಬಲದ ದಶೆಯಿಂದ ಹ್ಮ್ ಮೃಗರಾಜ ಅನ್ನಿಸಿಕೊಂಡಂತಹ ಹ ಶಿವಫನ ಹೊಟ್ಟೆಯನ್ನ ಬಗೆದು ಹ್ಮ್ ಇದರಲ್ಲಿದ್ದ ಅಪೂರ್ವವಾದ ಹ ಪ್ರಭೆಯನ್ನ ಸೂಸುವ ಸಮಂತಕ ಮಣಿಯನ್ನ ಶಕ್ತಿಯಿಂದ ಬಂದವ ನಾನು. ಹ ಬೇಡಿದರೆ ಏನು ಎಚ್ಚರ. ಮುಚ್ಚು ಬಾಯಿ. ತಲೆ ಹೊಸವರಿಗೆ ವಿಹಿತದಿಂದಲೇ ಮಣಿಯನು ವಿಹಿತದಿಂದಲೇ ಮಣಿಯನು ಕೊಡೆಯನ್ನೊಳಹಿದ ಬೇಡೈ ಛಲವನು ಕೊಡೆಯನ್ನೊಳಹಿದ ಬೇಡೈ ಛಲವನು ಹೊರಗೆ ಎಂದದೆ ಕೈಯನು ಒಮ್ಮೆನೇ ಮಿಹಿರ ಸುದೆ ನಡೆಗೀಗಳು ಎಲ್ಲ ಬಡ ಪ್ರಾಣಿ, ನೀನು ಕದನ ಕಂಠೀರವನೇ ಆಗಿರು ಅಥವಾ ಸಮರ ಭೀಮನೆಯಾಗಿರು, ನನಗದರ ಪರಿವಿಲ್ಲ. ವಿಹಿತದಿಂದಲೇ ಆ ಮಣಿಯನ್ನು ನನಗೆ ಕೊಟ್ಟರೆ ಲೇಸಾಯಿತು. ಇಲ್ಲದಿದ್ದರೆ ಬಡ ಪ್ರಾಣಿಯಾದ ನಿನ್ನನ್ನು ಬಡಿದು ಆ ಮಣಿಯನ್ನು ಕೊಂಡೊಯ್ಯುವ ಬಗ್ಗೆ ನನಗೆ ತಿಳಿದಿದೆ. ಏ ಪೋರ, ಇನ್ನೊಮ್ಮೆ ಆ ಶಬ್ದ ಉಚ್ಚರಿಸಿದರೆ ಎಚ್ಚರ. ಯಾಕೆ? ನಾನು ಬಡ ಪ್ರಾಣಿಯಲ್ಲ, ಮತ್ತೆ ಎಲ್ಲರಂತಲ್ಲ. ಕುಲ್ಲನೆ ತಿರಿಯ ಪ್ರಾಣಿಯೊಳ್ ಜನಿಸಿಹ ಭಲ್ಲುಕನೆಂದರಿದೆ ಕುಲ್ಲನೆ ತಿರಿಯ ಪ್ರಾಣಿಯೊಳ್ ಜನಿಸಿಹ ಭಲ್ಲುಕನೆಂದರಿದೆ ಕುಲ್ಲನೆ ತಿರಿಯ ಪ್ರಾಣಿಯೊಳ್ ಜನಿಸಿದ ಭಲ್ಲುಕನೆಂದರಿದೆ ಜನಿಸಿದ ಭಲ್ಲುಕನೆಂದರಿದೆ
ಬೇಡ. ನಾವಿರುವುದೇ ಹಾಗೆ, ಸರಿ. ನನ್ನ ಸ್ವಭಾವವೇ ಹಾಗೆ. ಹ. ಕೃತಕ ಸ್ವರ ಇಲ್ಲ, ಓಹೋ. ಸಹಜ ಧ್ವನಿ, ಸಹಜ ನಡೆ, ಹ. ನುಡಿ. ಏನೋ ಮನೆಯಂಗಳಕ್ಕೆ ಬಂದು ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀಯೋ? ಹ. ಎಕ್ಕಚಿತ್ತು ಪ್ರಾಣಿ ಅಲ್ಲ ನಾನು. ಮತ್ತೆ ಎಲ್ಲರಂತೆ ನನ್ನ ಹುಟ್ಟಲ್ಲ, ವಿಶಿಷ್ಟವಾದ ಸೃಷ್ಟಿ. ಸಕಲ ಜೀವಕೋಟಿಗಳಿಗೆ ಹ. ಸೃಷ್ಟಿಕರ್ತನಾದಂತಹ ಹ. ಬ್ರಹ್ಮದೇವ ವಿಶೇಷವಾದ ಆಕಳಿಕೆಯನ್ನ ಮಾಡಿದಾಗ ಹ. ಈ ಧರೆಗೆ ಬಿದ್ದಂತಹ ಅಪೂರ್ವ ಚೈತನ್ಯ ಸ್ವರೂಪಿ, ಓಹೋ. ಶಕ್ತಿ ಸ್ವರೂಪಿ, ಹ. ಸಾಮರ್ಥ್ಯದ ಮುದ್ದೆ ಹ. ಈ ಜಾಂಬವ. ಹ. ಆದ್ದರಿಂದ ಎಕ್ಕಚ್ಚಿತ್ ಮೃಗ ಎಂದು ಭಾವಿಸಿ ವ್ಯವಹರಿಸಬೇಡ. ಎಚ್ಚರ, ಎಚ್ಚರ, ಎಚ್ಚರ. ನೀನು ಆಲಸ್ಯಕ್ಕೆ ಹುಟ್ಟಿದವನು. ಮುಚ್ಚಬಾಯಿ. ಸೃಷ್ಟಿಯೊಳಿಯಬಹುದು ಸೃಷ್ಟಿಯೊಳಿಯಬಹುದಾತ್ಮಗಳ ಪರಮೇಶಿಯೊಳಗೆ ದಿಹುದು, ಪರಮೇಶಿಯೊಳಗೆ ದಿಹುದು. ತಟನೆ ಮೇಳ ಧರಿಸದೆ ನಿನಗೆ ಈ ಶೋಕಗಳು ಏನೋ. ಅಯ್ಯ, ಈ ಸೃಷ್ಟಿಯಲ್ಲಿರುವ ಸಕಲ ಜೀವಿಯು ಬ್ರಹ್ಮನಿಂದಲೇ ಸೃಷ್ಟಿಸಲ್ಪಡುತ್ತವೆ. ಅದರಲ್ಲಿ ನಿನ್ನದೇನು ಮಹತ್ವಿಕೆ ಇಲ್ಲ ಬಿಡು. ಹುಟ್ಟೋದು ಮುಖ್ಯವಾಗುವುದಿಲ್ಲ, ಹುಟ್ಟಿದ ಮೇಲೆ ಮಾಡುವಂತಹ ಕಾರ್ಯಗಳು ಮುಖ್ಯವಾಗುತ್ತದೆ. ಇಷ್ಟು ಸುದೀರ್ಘ ಕಾಲ ಬಾಳಿದ ನೀನು ಮಾಡಿದ ಸಾಧನೆಗಳೇನಾದರೂ ಇದ್ದರೆ ತಿಳಿಸು. ಆಗ